ಬಾ ಮರ ಬೇಗ. ದೇವ ಇದೇವ ಅಂತಿರಲ್ಲ ಸರ್, ನಾವೇ ಕಣ್ಣಾರೆ ನೋಡಿದ್ದೇವೆ. ವಿಚಿತ್ರ ಘಟನೆಗಳೆಲ್ಲ ನಡೆದಿದ್ದಾವೆ. ಹಾ, ಎಷ್ಟು ಜನ ಸತ್ತಾರಂತ ಅಂದ್ರೆ? ಇಡೀ ಫ್ಯಾಮಿಲಿನೇ ಹೋಗಿದೆ ಸರ್ ಇಲ್ಲಿ ನೇಣಕ್ಕೆಂದು. ಒಟ್ಟು 7 ವರ್ಷ ಆಯ್ತು ಸರ್ ಇದು. ಹೌದು, 100ಕ್ಕೆ 100 ನಿಮಗೆ ಇಲ್ಲಿ ದೆವ್ವಗಳು ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಬೇರೆ ಅಮಾಸ್ಯದಲ್ಲಿ ಬೇರೆ ಬಂದಿದ್ದೀರಾ ನೀವು, 100ಕ್ಕೆ 100 ಸಿಗುತ್ತೆ ಸರ್. ಹೌದು ಸರ್, ಮನೆ ಬೀಗ ಇಲ್ಲೇ ಇದೆ. ಮನೆ ಮಾತ್ರ ಭಯಂಕರವಾಗಿದೆ. ನಿಮ್ಗೆ ಏನರ ಎಮರ್ಜೆನ್ಸಿ ಇದ್ದರೆ ಫೋನ್ ಹಾಕಿ, ನಾ ಬರ್ತೀನಿ ಸರ್. ಓಕೆ. ಪ್ರಮೋದ್, ಮೈಕೆಲ್ಲ ಆನ್ ಇದ್ದಾನೆ ನೋಡಿ, ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಅನ್ಸುತ್ತೆ ಆನ್ ಇದ್ದಾನೆ ಇಲ್ಲ ಅಂತ. ಮಚ್ಚಾ, ಇದು ಮೈಕ್ ಆನ್ ಆಗಿದೆ, ಇದು ಕ್ಯಾಮ್ರಾ ಆನ್ ಇದೆ. ಆಮೇಲೆ ಕ್ಯಾಮ್ರಾ ಚೆಕ್ ಮಾಡಿ. ಆನಿದೆ ಇದು ಕೂಡ. ಗೈಸ್, ಇದೇ ರೂಮಲ್ಲಿ ಫಸ್ಟ್ ಚೆಕ್ ಮಾಡೋಣ. ಫಸ್ಟ್ ಯಾವ್ದು ಚೆಕ್ ಮಾಡೋಣ ಹೇಳಿ? ಹೆಸರನ್ನ ಮಾಡೋಣ. ಇಲ್ಲೇ ಕುತ್ಕೊಂಡ್ಬಿಡ್ರಿ. ಮದನ್ ತಗೊಂಡ್ರಿ ಅದನ್ನ. ಹಾ, ಯಾರು ಮಾಡ್ತೀರ ಅದನ್ನ? ಮಗ, ನಾ ಮಾಡ್ತೀನಿ. ಚಾರ್ಲಿ ಚಾರ್ಲಿ ಇಲ್ಲಿದೀಯಾ? 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 ಚಾರ್ಲಿ ಚಾರ್ಲಿ ಇಲ್ಲಿದೆಯಾ ಅಂತಂದ್ರೆ ಚಾರ್ಲಿಗೆ ಕನ್ನಡ ಬರುತ್ತಾ? ಚಾರ್ಲಿ ಬಂದ್ಬಿಟ್ಟು ಫಾರಿನ್ ಅವನು, ಹೌದು ತಾನೆ? ಅವನಿಗೆ ಇಂಗ್ಲಿಷ್ ಅಲ್ಲಿ ಕರೆಯೋಣ, ಅವಾಗ ಬರ್ತಾನೆ. ಗೊತ್ತಾಯ್ತಾ? ಮಾಡಿ. ಇಂಗ್ಲಿಷ್ ಅಲ್ಲಿ ಕರೆಯೋಣ. ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? Charlie, Charlie, are you here?
ಚಾರ್ಲಿ 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 ಆರ್ ಯು ಹಿಯರ್? ಕನ್ನಡ ಕರೆದ್ರೂ ಬರ್ಲಿಲ್ಲ, ಇಂಗ್ಲೀಷ್ನಾಗ ಕರೆದ್ರೂ ಬರ್ಲಿಲ್ಲ. ಈ ಮೆಥಡ್ ಎಲ್ಲ ವರ್ಕ್ ಆಗಲ್ಲ. ನಂದೊಂದು ಮೆಥಡ್ ಐತಿ, ಅದು ಮಾಡೋಣ. ಓಕೆ. ಮಾಡು. ಏನದು ಮೊಬೈಲ್? ಏನೋ ಮದ ನಿಂಬೆ ಹಣ್ಣು ಎಲ್ಲ ತಗೊಂಬಂದೀಯಾ? ನಿನ್ ಮಂತ್ರ ಗಿತ್ರ ಹಾಕ್ತೀಯಾ? ಏನ್ ಕತೆ? ವೈಟ್ ಅಂಡ್ ಸಿ ಮಗ. ಮಗ, ನಿಮ್ ಸುತ್ತಲೂ ಉಪ್ಪು ಹಾಕಿರ್ತೀನಿ. ಈ ಉಪ್ಪನ್ನ ತಡದ ಯಾರು ಹೊರಗಡೆ ಹೋಗ್ಬೇಡ್ರಿ. ಮಗ, ನಾನು ಈ ಕ್ಯಾಂಡಲ್ ಹಚ್ತೀನಿ, ಮನಸ್ಸಲ್ಲಿ ಒಂದು ಮಂತ್ರ ಹೇಳ್ತೀನಿ. ಸಪೋಸ್ ನೆಗೆಟಿವ್ ಎನರ್ಜಿ ಏನಾದರೂ ಬಂದರೆ ದೀಪ ಆರುತ್ತೆ, 2 ನಿಂಬೆಹಣ್ಣು ಸರ್ಕಲಿಂದ ಆಚೆ ಹೋಗುತ್ತೆ. ಯಾವ ಕಾರಣಕ್ಕೂ ನೀವು ಭಯಭೀತರಾಗಬೇಡ್ರಿ, ಸರಿನಾ? ಸಪೋಸ್ ಏನಾದರೂ ಬಂದು ನಮಗೆ ತೊಂದರೆ ಕೊಟ್ಟರೆ ನೀವು ಯಾವ ಕಾರಣಕ್ಕೂ ನಾನು ಹಾಕಿರೋ ಸರ್ಕಲ್ನ ದಾಟಿ ಹೊರಗೆ ಹೋಗ್ಬೇಡಿ, ಸರಿನಾ? ಎಲ್ಲರೂ ಕಣ್ಣು ಮುಚ್ಚಿ. ಕಾಣ್ಬಿಟ್ರ ಮಾರ. ಹಾ, ಏನಾಯ್ತು ಮಗ? ಏನ ಬರ್ತಾನೆ ಇಲ್ಲ ಇಲ್ಲಿ.
ನಾನು ಏನಾರ ಬಂತನೋ ಅಂತ ಅನ್ಕೊಂಡಲ್ಲ ಮಗ. ಅಮ್ಮ ಹಬ್ಬ ಏನು ಬರ್ತಾನೆ ಇಲ್ಲ ನೋಡಿ, ಎಷ್ಟೊತ್ತಾಯ್ತು ನಿಂತ್ಕೊಂಡು ಇಲ್ಲಿ. ಹೌದಾ? ಹಂಗಾರೆ ಏನೂ ಇಲ್ಲ ಮಗ ಇಲ್ಲಿ. ಏನಿಲ್ಲ ಇಲ್ಲಿ. ವರ್ಕೌಟ್ ಆಗಲ್ಲ ಮಚ್ಚ ಇದು. ನಂದೊಂದು ಮೆಥಡ್ ಇದೆ, ಯೂಸ್ ಮಾಡೋಣ ಅದನ್ನ. ಇಬ್ರದ್ದು ಆಗೈತೆ, ನಿಂದು ಒಂದು ಪ್ರಯೋಗ ಆಗೇ ಬಿಡ್ಲಿ. ಸರಿ ಆಯ್ತು, ಮಾಡ್ತೀನಿ. ಮತ್ತೇನು ದೀಪ ಆರ್ಸದ? ಇದೇನು ವರ್ಕ್ ಆಗ್ಲಿಲ್ಲವಲ್ಲ? ಇದೇನು ವರ್ಕ್ ಆಗಲ್ಲ ಮರಿ, ಆರ್ಸ್ ಮರಿ. ಮಗ, ನೀವಿಬ್ರು ಮುಗಿಸಿದ್ದೀರ, ನಿಮ್ಮ ಕೋಟ ಮುಗ್ದೋಗಿದೆ. ಈಗ ನನ್ನ ಪ್ರಯೋಗ ಇದೆ, ನಾನು ಆ ಪ್ರಯೋಗನ ಉಪಯೋಗಿಸ್ತೇನೆ. ಆ ಪ್ರಯೋಗಕ್ಕೆ ಆ ಆತ್ಮ ಎಲ್ಲೇ ಇದ್ರೂ ಸಹ ಇಲ್ಲಿ ಬರಬೇಕು. ಸರಿ, 5 ನಿಮಿಷ ಕುತ್ಕೊಳ್ಳಿ ಹಾಗೆ. ಎಲ್ಲರೂ ಕೈ ಜೋಡಿಸಿ ಇಟ್ಕೊಳ್ಳಿ. ಬಿಡ್ರ ಮರ, ಕೈ ಹಿಡ್ಕೊಂಡು ಬೆವ್ದು ಬಂತೆ ಹೊರತು ಯಾವ ದೆವ್ವನೂ ಬರ್ಲಿಲ್ಲ, ಭೂತನೂ ಬರ್ಲಿಲ್ಲ. ಯಾವ ಓಲ್ಡ್ ಟೆಕ್ನಿಕಲ್ ಇದಿರೋ 3 ಜನ ನೀವು. ನಾನಿವಾಗ ಸೈಂಟಿಫಿಕಲಿ ಕರೆಸ್ತೀನಿ ನೋಡು ದೆವ್ವನ. ಹೋಗಿ ಊಜಾ ಬೋರ್ಡ್ ತಗೊಂಬೋಗು. ಪೂಜಾ ಬೋರ್ಡ? ಯಾವ್ದಾವ್ದ? ಅದೇ ಮಗ, ನಾನು ಮಧ್ಯಾಹ್ನ ಒಂದು ಬೋರ್ಡ್ ಹಿಡ್ಕೊಂತ ಕೊಟ್ಟಿದ್ದ ನನಗೆ. ಆ ಬೋರ್ಡ್ ತಗೊಂಬು. ಅದ್ರ ಜೊತೆ ಒಂದು ಸ್ಟ್ರೈಕರ್ ಇದೆ, ಅದನ್ನು ತಗೊಂಬ. ಓ, ಮಧ್ಯಾಹ್ನ ಕೊಟ್ಟಿದ್ದಲ್ಲ ಅದ? ಸರಿ, ತಗೊಂಬರ್ತೇನೆ. ಹೆಂಗ ಬರ್ಸ್ತೀಯ ದೇವನ್ ನೋಡ. ನೋಡ್ರ, ಇದು EMF ಮಿಷಿನ್ ಅಂತ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮೆಷಿನ್. ಇದರಿಂದ ಗೋಸ್ಟು ಎಲ್ಲೆಲ್ಲಿ ಪವರ್ ಜಾಸ್ತಿ ಇರುತ್ತೋ ಅದನ್ನು ಕಂಡುಹಿಡಿಬೋದು. ಈ ಮನೇಲಿ ಎಲ್ಲಿ ಗೋಸ್ಟ್ ಪವರ್ ಜಾಸ್ತಿ ಐತೆ ನೋಡ್ಕೊಂಡು ಅಲ್ಲಿ ಔಜಾ ಬೋರ್ಡ್ ಹಾಕ್ಕೊಂಡು ಆತ್ಮ ಕರೆಸ್ತೀವಿ. ಬರ್ರಿ ಚೆಕ್ ಮಾಡೋಣ. ನೋಡ್ರು, ಬ್ಲಿಂಕ್ ಆಗ್ತಾ ಇದೆ. ಈ ಸರೌಂಡಿಂಗ್ ಪಕ್ಕ ಆತ್ಮ ಇದೆ. 100% ಇಲ್ಲ, ಆತ್ಮ ಇದ್ದೇ ಇದೆ. ಪೂಜಾ ಬೋರ್ಡ್ ತಗೊಂಡು ಸ್ಪಿರಿಟ್ ಕಾಲ್ ಮಾಡಿದ್ರೆ 100% ಬಂದೇ ಬರುತ್ತೆ. ಇಲ್ಲೇ ಕುತ್ಕೊಂಡ್ಬಿಟ್ರೆ ಎಲ್ಲರೂ. ನಮ್ 3 ಕೈಲಂತರೂ ಕರ್ಸೋದಾಗ್ಲಿಲ್ಲ ಮಗ. ನಿನ್ಗೆ ಹೆಂಗ್ ಕರೆಸ್ತೀಯ ನೋಡೋಣ. ಕರ್ಸ್ ಮಗ, ಕರ್ಸ್ತು ನೋಡೋಣ. ಅಭಿ, ಅಲ್ಲಿ ಕ್ಯಾಂಡಲ್ ಇದಾವಲ್ಲ, ತಗೊಂಬಂದ್ಬಿಡು. ಸರಿ. ನೋಡ್ರು, ಇದು ಊಜಾ ಬೋರ್ಡು, ಇದು ಅದ್ರ ಸ್ಟ್ರೈಕರ್. ನಾವು ಇದ್ರ ಮೇಲೆ ಬಳ್ಳಿಟ್ಟು ಅದನ್ನು ಆತ್ಮನ ಕರಿಬೇಕು. ಕರೆದಾಗ ಅದ್ರ ಹೆಸರು ಕೇಳಿದ್ರೆ ಆಲ್ಫಾಬೆಟಿಕಲಿ ಅದು ತೋರಿಸುತ್ತೆ. ಏಜು ಅಥವಾ ಏನಾದ್ರು ನಾವು ವಾಟ್ ಎವರ್ ನಂಬರ್ ಕೇಳಿದ್ರೆ ಇದರಲ್ಲಿ ನಂಬರ್ ತೋರಿಸುತ್ತೆ. ಸ್ಪಿರಿಟ್ ಕರೆದಾಗ ಅದಕ್ಕೆ ಮಾತಾಡೋಕೆ ಇಷ್ಟ ಇದ್ದರೆ ಎಸ್ ಅಂತ ಹೇಳುತ್ತೆ, ಇಲ್ಲಾಂದ್ರೆ ನೋ ಅಂತ ಹೇಳುತ್ತೆ. ಆ್ಯಂಡ್ ಮೇನ್ ಥಿಂಗ್,
ಈ ಸ್ಟ್ರೈಕರ್ ಮೇಲೆ ಬೆಳ್ಳಿಟ್ಟಾಗ ಗುಡ್ ಬೈ ಹೇಳೋ ತನಕ ಸ್ಟ್ರೈಕರ್ ಮೇಲಿಂದ ಕೈ ತೆಗಿಯಂಗಿಲ್ಲ. ಒಂದು ವೇಳೆ ಗುಡ್ ಬೈ ಹೇಳಿಲ್ದಂಗೆ ಕೈ ತೆಗೆದ್ರೆ ನಮ್ಮ 4 ಜನದಲ್ಲಿ ಯಾರಿಗಾರ ಒಬ್ರಿಗೆ ನಿಜವಾಗ್ಲೂ ತೊಂದರೆ ಆಗೇ ಆಗುತ್ತೆ. ಹೌದಾ? ಹಂಗಂದ್ರೆ ಯಾರು ಬೆರಳನ್ನ ತೆಗಿಬೇಡ್ರಿ, ಓಕೆನಾ? ಬೆಳ್ಳಿಡ್ರಿ. ಈ ಮನೆಯಲ್ಲಿ ಯಾವ್ದಾರು ಆತ್ಮ ಇದ್ರೆ ಎಸ್ ಅಂತ ಸಿಗ್ನಲ್ ಕೊಡಿ. ನೀನ್ ಸರ್ಸಿದ್ಯಾ? ಇಲ್ಲ ಮಾರೆ, ಸರಿಸ್ತಿಲ್ಲಪ್ಪ. ಆತ್ಮ ಬಂತು ಕಣ. ಅಪ್ಪ ಇಲ್ಲ, ನಿಜ ಇದೆ ಅಂತ ಕಾಣಿಸುತ್ತೆ ಕಂಡ್ರೆ ಇದು. ಆತ್ಮ ಬಂದಿದೆ ಕಣ. ಯಾವುದೇ ಕಾರಣಕ್ಕೂ ಬಳ್ಳದ್ ಮಾತ್ರ ಎತ್ತಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಏನಾರು ಎತ್ತಿದ್ರೆ ಅದು ನಿಜವಾಗ್ಲೂ ಭಾಳ ತೊಂದರೆ ಆಗುತ್ತೆ. ಏನು ಮಾಡೋದು ಇವಾಗ? ಏನು ಗುಡ್ ಬೈ ಹೇಳಿಸಿ ಹೋಗ್ಬಿಡನಪ್ಪ. ಸವಾಸನೆ ಬೇಡ, ನನ್ನ ಹತ್ರ ಓಕೆನಪ್ಪ. ಆಗಲ್ಲ ನನ್ನ ಕೈಲಂತೂ. ಮಚ್ಚ, ನಾನು ಹೇಳಿಲ್ಲ, ಗುಡ್ ಬೈ ಹೇಳಿಲ್ಲ, ನಂಗೆ ಹೋಗಂಗೆ ಇಲ್ಲ. ಏನು ಮಾಡೋದು? ಗುಡ್ ಬೈ ಹೇಳಿಸ್ಬಿಡು. ಬಂದಿರೋಂಥ ಆತ್ಮವೇ ನನಗೆ ಗುಡ್ ಬೈ ಹೇಳಿ ಕಳಿಸ್ಬಿಡು. ನಾನು ನಿನಗೆ ಯಾವುದೂ ತೊಂದರೆ ಮಾಡಕ್ಕೆ ಬಂದಿಲ್ಲ. ಅದನ್ನು ಗುಡ್ ಬೈ ಹೇಳ್ಸೇ ಹೋಗ್ಬೇಕು, ಇಲ್ಲಾಂದ್ರೆ ಭಾಳ ತೊಂದರೆ ಆಗುತ್ತೆ. ನಿಮಿಷ ಏನೋ ಮಾಡಿದ್ರಪ್ಪ ಇವ್ರನ್ನ. ಸುಮ್ಮನಿರೋ ಸುಮ್ಮನಿರೋ, ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸುಮ್ಮನಿರೋ ನಿಮಿಷ, ಸುಮ್ಮನೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋಣ. ಬಂದಿರ್ತಕ್ಕಂಥ ಆತ್ಮವೇ ನಿಮಗೆ ಯಾವ್ದು ತೊಂದರೆ ಮಾಡುವುದಿಲ್ಲ. ಪ್ಲೀಸ್ ನಮಗೆ ಗುಡ್ ಬೈ ಅಂತ ಹೇಳ್ಬಿಡು. ಪ್ಲೀಸ್ ನಮಗೆ ಗುಡ್ ಬೈ ಹೇಳ್ಬಿಡು. ನಾವೇನು ತೊಂದರೆ ಮಾಡಕ್ ಬಂದಿಲ್ಲ, ನಾವು ಹೋಗ್ಬಿಡ್ತೀವಿ ಇವಾಗ. ತೊಂದರೆ ಮಾಡೋದಿಲ್ಲಪ್ಪ. ಆತ್ಮವೇ ದಯವಿಟ್ಟು ಬಂದಿದ್ದಕ್ಕೆ ಕ್ಷಮಿಸ್ಬಿಡಪ್ಪ. ನನಗೆ ಗುಡ್ ಬೈ ಅಂತ ಹೇಳ್ಬಿಡು, ನಾವು ಹೋಗ್ಬಿಡ್ತೀವಿ. ಮತ್ತೆ ಬರೋದಿಲ್ಲ ಅಂತ ಹೇಳ ಮಗ. ಮತ್ತೆ ನಾವು ಬರೋದಿಲ್ಲ ಇಲ್ಲಿಗೆ. ಏನಾದ್ರು ಮಾಡಿ ಮಗ, ಮೂಮೆಂಟ್ ಆಗ್ತದೆ ಮಗ. ನಿಮಿಷ ಆಗುತ್ತೆ. ಎಲ್ಲರೂ ಸೇರ್ಕೊಂಡು ರಿಕ್ವೆಸ್ಟ್ ಮಾಡ್ತಾನ ಕಣ. ಹೇಳ್ರು ಆತ್ಮವೇ ಯಾವ್ದು ತೊಂದರೆ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ. ಇನ್ಮೇಲೆ ನಾವು ಬಂದು ಪ್ಲೀಸ್ ದಯವಿಟ್ಟು ನಮಗೆ ಬಾಯ್ ಅಂತ ಹೇಳ್ಬಿಡು. ಹೇಳ್ಬಿಡು, ನಾವು ಬರೋದೇ ಇಲ್ಲ, ನಾವು ಹೋಗ್ಬಿಡ್ತೀವಿ. ಬರೋದೇ ಇಲ್ಲ. ಈ ಕಿರುಚಿತ್ರದ ಸಂದೇಶ ಏನೆಂದರೆ, ಅಗೋಚರ ಶಕ್ತಿಗಳ ಇರುವಿಕೆಯನ್ನ ನಂಬುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಆದರೆ ಅಗೋಚರ ಶಕ್ತಿಗಳನ್ನು ಹುಡುಕುವ ನೋಡುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಬೇಡಿ. ಏಕೆಂದರೆ ಏನಾದರೂ ನಿಮಗೆ ಅದರಿಂದ ತೊಂದರೆ ಉಂಟಾದರೆ ಅದಕ್ಕೆ ನೀವೇ ಜವಾಬ್ದಾರರು.